ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಚೇತನ್ ಬ್ಲಾಗ್ಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವ್ಲಾಗ್ನ ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಏನಕ್ಕಂದರೆ ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ ಆಫ್ಟರ್ ಇಂಟ್ರಡಕ್ಷನ್ ವೀಡಿಯೋ. ಬೇಸಿಕ್ಲಿ ಇದು ಒಂದು ಫ್ಯಾಮಿಲಿ ಇಂಟ್ರಡಕ್ಷನ್ ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಚಿಕ್ಕದಾಗಿ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ, ಬೇರೆ ಏನೂ ಇಲ್ಲ. ಓನ್ಲಿ ಹಸ್ಬೆಂಡ್ ಆ್ಯಂಡ್ ಮಗುದಷ್ಟೇ ತೋರಿಸ್ತೀನಿ, ಬೇರೆ ಯಾರ್ದು ಏನೂ ತೋರಿಸ್ತಿಲ್ಲ. ನೆಕ್ಸ್ಟ್ ಹಂಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅಂತ ಅಷ್ಟೇ ಚಿಕ್ಕದಾಗಿ ಇಟ್ಟಿದ್ದೀನಿ. ಓಕೆ, ಬನ್ನಿ. ಇವತ್ತಿನ ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಇವತ್ತೆಲ್ಲ ಏನೇನಾಯಿತು ಅಂತ ಒಂದು ಚಿಕ್ಕ ಕ್ಲಿಪ್ಸ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ಥರ್ಸ್ಡೇ ಆಗಿತ್ತು. ಸೊ ಸಂಜೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಸರಿ ಹಂಗೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ, ಇವತ್ತು ಥರ್ಸ್ಡೇ ಅಲ್ವಾ ಅಂತ ಹೊರಟಿದ್ವಿ. ಅಮ್ಮ, ನಾನು ಮತ್ತು ನಮ್ಮ ಮನೆಯವರು, ನಮ್ಮ ಅಣ್ಣ ಎಲ್ಲ. ಆಮೇಲೆ ಹಂಗೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಬೆಳಗ್ಗೆನೇ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ರು. ಅದು ಸ್ವಲ್ಪ ಪೇಯ್ನ್ ಜಾಸ್ತಿ ಇದೆ ಅಂತ. ತಿರ್ಗಾ ಡಾಕ್ಟರ್ ಈವ್ನಿಂಗೂ ಬನ್ನಿ ಇನ್ನೊಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರಿಂದ ಸರಿ ಟೆಂಪಲ್ಗೆ ಹೋಗ್ಬಿಟ್ಟು ಹಂಗೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗಿದ್ವಿ. ಇವರು ಎಲ್ಲ ಕೆಲಸದಿಂದ ಬಂದಿದ್ದು ಲೇಟಾಗಿತ್ತು. ಈ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರ್ಬೋದು, ಏನಕ್ಕಂದರೆ ಇದು ನನ್ನ ಫಸ್ಟ್ನೇ ವಿಡಿಯೋ ಇರೋದ್ರಿಂದ ನನಗಷ್ಟು ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಹೋಗ್ತಾ ಇಂಪ್ರೂವ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ವಾಯ್ಸ್ ಮತ್ತು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ಅದೇ ಒಂದು ನೆಕ್ಸ್ಟ್ ಆದಾಗ ನನಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನಾವು ಟೆಂಪಲ್ಗೆ ಹೋದಾಗ 8:30 ಆಗಿತ್ತು. ಸೊ ಪಲ್ಲಕ್ಕಿ ಕೂಡ ಹೊರಟಿತ್ತು. ಅದನ್ನೆಲ್ಲ ನೋಡಿ ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ತುಮಕೂರಲ್ಲಿರೋ ಸಾಯಿಬಾಬಾ ಟೆಂಪಲ್ ಬಂದು ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ. ನಾವು ಥರ್ಸ್ಡೇ ಅಂದರೆ ರಾಘವೇಂದ್ರ ಟೆಂಪಲ್ ಅಥವಾ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀವಿ. ನನಗೆ ಫಸ್ಟ್ ಇರೋದ್ರಿಂದ ಒಂಥರ ಶೈ ಫೀಲ್ ಆಗ್ತಿತ್ತು ಎಲ್ಲರೂ ಮುಂದೆ ಮಾಡೋದಕ್ಕೆ. ಹೇಗೋ ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಬಂದ್ವಿ. ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಒಂದು 9:30 ಏನೋ ಆಗಿತ್ತು. ಆಮೇಲೆ ಹೋಗಿ ಇನ್ನೇನು ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋದಷ್ಟೇ. ಡಾಕ್ಟರ್ ಇದ್ದರು, ಇಲ್ಲ ಅಂದರೂ ನಡೆಯುತ್ತೆ, ಬೆಳಗ್ಗೆನೇ ಹಾಕ್ಸ್ಕೊಂಡು ಬಂದಿದ್ದೀವಲ್ಲ ಅಂತ ಹೋದ್ವಿ. ಬಟ್ ಡಾಕ್ಟರ್ ಇದ್ದರು. ಎಲ್ಲ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಗಿತ್ತು. ನಾವು ಮನೆಗೆ ಬಂದಾಗಲೇ ಒಂದು 10:30 ಏನೋ ಆಗಿತ್ತು. ಇಲ್ಲಿ ನೋಡಿ, ನಮ್ಮ ಮನೆಯವರು ನನಗೆ ಒಂಥರ ರೇಗಿಸಿದ್ದಾರೆ, ಇವಳಿಗೆ ವೀಡಿಯೋ ಏನು ಮಾಡೋಕ್ಕೆ ಬರ್ತಿಲ್ಲ, ಏನು ಮಾಡ್ತಾಳೋ ಏನೋ ಅಂತ. ನಾನು ತಲೆ ಏನು ಕೆಡಿಸ್ಕೊಂಡಿಲ್ಲ, ಬಂದಷ್ಟು ಮಾಡೋಣ ಬಿಡು ಅಂತ ಸುಮ್ಮನೆ ಇದ್ದೆ. ಪಾಪು ಅಂತೂ ಕಾರ್ಗೆ ಹತ್ತಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅವ್ನಿಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಪ್ರೆಸ್ ಮಾಡೋದು, ಅದೆಲ್ಲ ಮುಟ್ಟೋದು. ಅವ್ನು ಹಿಡ್ದೇ ನಮಗಂತೂ ಸಾಕಾಗತ್ತೆ. ಅವನು ಹೇಗಂದರೆ ಪಕ್ಕದಲ್ಲಿ ನಾನೇ ಓಡಿಸ್ತೀನಿ ಅನ್ನೋ ಥರ ಹೋಗ್ತಾನೆ. ಎಷ್ಟು ಹಿಡಿದು ಯಪ್ಪ ಅನಿಸ್ಬಿಡುತ್ತೆ ನನಗೊಂದೊಂದು ಸತಿ. ಮನೆಗೆ ಬಂದಿದ ತಕ್ಷಣ ಇಂಟ್ರಡಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾಡ್ಬೇಕಾದ್ರೆ ಫುಲ್ ಫನ್ನಿ ಆಗಿತ್ತು, ಏಕೆಂದರೆ ನಾನು ನೆಟ್ಟಿಗೆ ಮಾತಾಡ್ತಿಲ್ಲ. ಅದಕ್ಕೆ ಅವ್ರು ಬೈತಿದ್ರು. ನಾನು ಫುಲ್ ಶೈ ಫೀಲ್ ಆಗ್ತಿದ್ದೆ. ಬಟ್ ಅವ್ರು ನೋಡಿದ್ರೆ ಕರೆಕ್ಟಾಗಿ ಮಾತಾಡ್ತಿದ್ರು, ಅದಕ್ಕೆ ಬೈತಿದ್ರು, ಕರೆಕ್ಟಾಗಿ ಕೊಡ್ತೀಯ ಇಲ್ಲ ಎದ್ದೋಗ್ಲ ಅಂತ. ನಾನೇ ಮಾತಾಡ್ತೀನಿ ಬಿಡು ಅಂತ ಹೇಳ್ತಿದ್ದೆ. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ವಿದ್ಯಾಚೇತನ್ ಬ್ಲಾಗ್ಸ್. ಇದ್ಯಾವುದು ಹೊಸ ಪ್ರತಿಭೆ? ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಇವರೇ ನನ್ನ ಹಸ್ಬೆಂಡ್ ಚೇತನ್ ಅಂತ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಚೇತನ್ ಅಂತ. ಪ್ರೆಸೆಂಟ್ಲಿ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಕ್ವಾಲಿಫಿಕೇಷನ್ ಬಂದು BSc ಅಗ್ರಿಕಲ್ಚರ್ ಫ್ರಮ್ GKVK ಬೆಂಗಳೂರು, MSc ಅಗ್ರಿಕಲ್ಚರ್ ಫ್ರಮ್ ಧಾರವಾಡ. ನಾನು ಕೂಡ BSc ಅಗ್ರಿ ಆ್ಯಂಡ್ MSc ಅಗ್ರಿ ಎರಡನ್ನೂ ಧಾರವಾಡಲ್ಲಿ ಮಾಡಿರೋದು. ಆದರೆ ಇವರು GKVK ಬೆಂಗಳೂರು, ಆಮೇಲೆ ಧಾರವಾಡ. ಆಯಿತು. ಆಮೇಲೆ ನಮ್ಮದು ಮ್ಯಾರೇಜ್ ಆಗಿ ಇನ್ನೂ 1.5 year ಆಗಿದೆ ಅಷ್ಟೇ. ಆದರೆ ನಮ್ಮದು 8 years ಲವ್ ಮ್ಯಾರೇಜು. ಮತ್ತು ಏನೇನು ಹೇಳು. ಬೇಸಿಕಲಿ ನಾನು ಬೆಂಗಳೂರವರು, ಇವ್ರು ತಿಟ್ಟೂರವರು. ಬಟ್ ಇವಾಗಿರೋದು ತುಮಕೂರಲ್ಲಿ, ಯಾಕಂದರೆ ನಾನು ಕೆಲಸ ಮಾಡ್ತಾ ಇರೋದು ತುಮಕೂರಲ್ಲಿ. ಇಷ್ಟ ಬೇಸಿಕ್ ಇಂಟ್ರೊಡಕ್ಷನ್ ನಾನು ಕೊಡ್ತೀನಿ. ಇನ್ನು ಮುಂದೆ ಏನೇನಿದೆಯೋ ಅದೆಲ್ಲ ಇವನೇ ನನ್ನ ಮುದ್ದಿನ ಮಗ. ನನ್ನ ಅಲ್ಲ, ನಮ್ಮ ಮುದ್ದಿನ ಮಗ. ಅವನಿಗೆ ಏನು ಸಿಕ್ಕಿದ್ರೂ ಬಾಯಿಗೆ ಇಟ್ಕೊಳ್ತಾ ಇರ್ತಾನೆ. ಇವನೇ ನಮ್ಮ ಕಿರಿಕ್ ಗಂಡು ಮಗ ಶ್ರೀಕಂಠಿ ಅಂತ ಅಂದ್ಬಿಟ್ಟು. ಇನ್ನು ಕೆಲವೇ ದಿವಸಗಳಲ್ಲಿ ಇವನಿಗೂ ಕೂಡ ನಾಮಕರಣ ಮಾಡ್ತಿದ್ದೀವಿ. ವಿಡಿಯೋಸ್ ಎಲ್ಲ ನಿಮ್ಮ ಮುಂದೆ ಬರುತ್ತೆ ನೋಡಿ. ಎಷ್ಟು ತರಲೆ ಇದ್ದಾನೆ. ಇನ್ನು 7 months ಕಂಪ್ಲೀಟ್ ಆಗಿದೆ. ಮಾಡಿ ಲೈಕ್ ಕೊಡಿರಿ. ನಮ್ಮ ಗುಂಡಾಣಿಗೊಂದು ಏನೋ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಗೊತ್ತಿಲ್ಲ, ನಾವೆಲ್ಲ ಪಕ್ಕಾ ಇನ್ಫ್ಲುಯೆನ್ಸಸ್ ಅಂತ ಏನಿಲ್ಲ. ಏನಕ್ಕಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಎಜುಕೇಷನು. ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಹೇಗೆ ಬರ್ತಿದೆ ವಿಡಿಯೋ ಏನೋ ಅಷ್ಟು ಐಡಿಯಾ ಇಲ್ಲ. ಏನೋ ನಮಗೆ ಗೊತ್ತಿರೋದ್ರ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ನಾನೇನೋ ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಅರ್ಥ ಆಯ್ತು ಅನ್ಸುತ್ತೆ.
ಬಾಯ್ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್. ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ನಾನು ಮಾತಾಡೋದಕ್ಕೆ ಅಂತ. ವಾಯ್ಸ್ ರೆಕಾರ್ಡ್ ಮಾಡೋದು ಈಸಿ, ಬಟ್ ಡೈರೆಕ್ಟಾಗಿ ಕಷ್ಟ.